ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಡ್ಡ ಮತದಾನದ ಬಗ್ಗೆ ಭಾಳ ನೋವಿದೆ, ನಮ್ಮೆಲ್ಲರಿಗೂ ಕೂಡ ಭಾಳ ನೋವಿದೆ. ಹಾಗಾಗಿ BJP ಅಂತ ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸವನ್ನು ಯಾರೂ ಮಾಡಬಾರ್ದಾಗಿತ್ತು. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ. ಈ ಬಗ್ಗೆ ನಮ್ಮ ಹೈಕಮಾಂಡ್ ಭಾಳ ತೀವ್ರ ನಿಗಾವನ್ನು ಇಟ್ಟಿದೆ. ನಮ್ಮ ರಾಜ್ಯದ ಅಧ್ಯಕ್ಷರು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯ ರಿಪೋರ್ಟ್ ಇವತ್ತು ಅಥವಾ ನಾಳೆ ಬರೋದಿದೆ. ಬಂದ್ರ ಮೇಲೂ ಕೂಡ ನಿಗಾ ವಹಿಸಿ ಅಂಥವ್ರ ಮೇಲೆ ಕ್ರಮ ಆಗಲೇಬೇಕು, ಕ್ರಮ ಆಗ್ತದೆ. ಈಗಾಗಲೇ ಹೇಳಿದ್ದೇವೆ. ಇದು ನೋಡಿ, ಕಾಂಗ್ರೆಸ್ಸು ಅವರ ಶಾಸಕರನ್ನ ಕರ್ಕೊಂಡೋಗಿ ರೆಸಾರ್ಟ್ನಲ್ಲಿ 2 ದಿವಸ ಕೂಡ ಹಾಕಿ ಮುಖ್ಯಮಂತ್ರಿಗಳಾದಿಯಾಗಿ ಮಂತ್ರಿಗಳು ಇದ್ದರು. ಯಾಕೆಂದರೆ ಕಾಂಗ್ರೆಸ್ಸಿನ ಮತಗಳು ಅಡ್ಡ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಂದೋಬಸ್ತ್ ಮಾಡುವಂಥ ದೊಡ್ಡ ಸರ್ಕಸ್ ನಡೀತು. ಆದರೆ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮನ್ನು ನಂಬಿದ್ರು. ನಮ್ಮ ಶಾಸಕರು 69 ಜನ ಏನಿದ್ದೇವೆ, ನಾವು ಆ ರೀತಿ ಮಾಡೋದಿಲ್ಲ ಅನ್ನುವಂಥ ನಂಬಿಕೆ. ಈಗ ವಿಶ್ವಾಸಘಾತಕತನ ಆಗಿದೆ. ಸ್ವಲ್ಪ ನೋವನ್ನು ಪಟ್ಕೊಂಡು ನಮ್ಮ ಅಧ್ಯಕ್ಷರು ಹೇಳಿದ್ರು, ಇಲ್ಲ ದೇವರ ಎದುರುಗಡೆ ಆಗೋಗಲಿ, ಸೆಟ್ಲ್ ಆಗಲಿ ಅಂತ. ಆಮೇಲೆ ಎಲ್ಲ ಹಿರಿಯರು ನಾವೆಲ್ಲ ಸೇರಿ ಹೇಳಿದ್ವಿ, ಬೇಡ, ಧರ್ಮಸ್ಥಳದಂಥ ಶ್ರದ್ಧಾ ಕೇಂದ್ರನ ರಾಜಕಾರಣಕ್ಕೆ ನಾವು ಉಪಯೋಗಿಸೋಣವಂಥದ್ದು ಒಳ್ಳೆಯದಾಗೋದಿಲ್ಲ, ಬೇಡ ಅಂತ ಹೇಳಿದ್ವಿ. ಈಗ ಅವರು ಕೂಡ ಹಿಂಸರಿದಿದ್ದಾರೆ. 4ನೇ ಅಭ್ಯರ್ಥಿ 5ನೇ ಅಭ್ಯರ್ಥಿನ ಗೆಲ್ಲಿಸ್ಕೊಳುತ್ತೆ, ಬಟ್ ಮೈತ್ರಿ ಪಕ್ಷಗಳು ಯಾಕೆ ಅದು ವಿಫಲ ಆದವು ಅಂತ. ಆಮೇಲೆ ಕೆಲವು ಶಾಸಕರ ನಡೆ ಮುಂಚೆ ಅಲ್ಲ, ನಾವು ನಮ್ಮ ಓಟಿಂದ ನಾವು ಗೆದ್ದಿದ್ದೇವೆ. ನಮ್ಮದು ಕೆಲವು ಓಟ್ಗಳು ಅಡ್ಡ ಹೋಗಿದ್ದಾವೆ, ಗೆದ್ದಿದ್ದೇವೆ. ನಾವೇನು ಸೋಲಿಲ್ಲ. ಅಲ್ಲ, ಪ್ರಯಾಸ ಏನಿಲ್ಲ, ನಮ್ಗೆ ಬಂದಿದ್ದ ಓಟು. ಆದರೆ ಸ್ವಲ್ಪ ಇಲ್ಲ, ಅನುಮಾನ ಇದ್ದಿದ್ರೆ ಬಂದೋಬಸ್ತ್ ಆಗ್ತಿತ್ತು. ನಮ್ಮನ್ನು ನಂಬಿದ್ರು, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮನ್ನು ನಂಬಿದ್ರು. ಸದಾನಂದ ಗೌಡರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅವರಿಗೆ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿದ್ದಾಗೆ ನಾನು ಅತ್ಯಂತ ಹತ್ತಿರದಲ್ಲಿ ಇರೋನಾಗಿದ್ದರಿಂದ ನಮ್ಮ ಇಡೀ ಶಾಸಕರನ್ನ ನಂಬಿದ್ರು, ನಮ್ಮ ಮುಖಂಡರು. ಆ ನಂಬಿಕೆಗೆ ದ್ರೋಹ ಮಾಡಿದ್ರು ಕೆಲವರು. ಗೊತ್ತಿಲ್ಲ.